ಹಲೋ ಫ್ರೆಂಡ್ಸ್, ವಿಂಟರ್ ಸೀಸನ್ ಅಂದರೆ ಹೂವಿನ ಟೈಮ್ ಅಂತಲೇ ಹೇಳ್ಬೋದು. ತುಂಬ ಸೀಸನಲ್ ಫ್ಲವರ್ಸು ಹೂ ಬಿಡೋ ಅಂಥ ಟೈಮ್ ಇದು. ಅದರಲ್ಲಿ ಮೇಯ್ನಾಗಿ ಬರೋದು ಕೆಲಾಂಚೋ. ಕೆಲಾಂಚೋ ಯಾಕೆ ಅಂತ ಅಂದರೆ ಇದ್ರ ಹೂವು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಪಿಟೂನಿಯಾಸ್ ಮತ್ತು ಡಯಾಂಥಾಸ್ ಹೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಹೂ ಜಾಸ್ತಿ ದಿನ ಇರಲ್ಲ, ಹೂ ತುಂಬ ಸಾಫ್ಟಾಗಿರುತ್ತೆ. ಈ ಕೆಲಾಂಚೋ ಗಿಡದಲ್ಲಿ ಒಂದು ಸಲ ಹೂ ಬಂದರೆ ತಿಂಗಳಾನ್ಗಟ್ಲೆ ಇರುತ್ತೆ. ವಿಂಟರ್ ಸೀಸನಲ್ಲಿ ಹೂ ಬಂದರೆ ಅದು ಸಮ್ಮರ್ ಎಂಡ್ ತನಕನೂ ಇದರಲ್ಲಿ ಹೂವಿರುತ್ತೆ. ಈ ಕೆಲಾಂಚೋ ವಿಡಿಯೋನ ನೀವು ನೋಡಿರ್ಬೋದು, ಜಾನ್ವರಿಯಲ್ಲಿ ಮಾಡಿರೋದು. ಇದರಲ್ಲಿ ಜೂನ್ ಜುಲೈ ತನಕನೂ ಹೂವಿತ್ತು. ನನಗೆ ಮೊನ್ನೆಯಷ್ಟೇ ಇದ್ರ ರಿಪೋರ್ಟಿಂಗ್ ಮಾಡಿದ ಹಾಗೆ ನೆನಪಿದೆ. ಆದರೆ ಅಷ್ಟು ಬೇಗ ನೋಡಿ ಪುನಃ ಸೀಸನ್ ಬಂದು ಪುನಃ ರಿಪೋರ್ಟಿಂಗಿಗೆ ಬಂದಾಗಿದೆ. ಈ ಎಲ್ಲ ಗಿಡದಿಂದನೂ ಹೊಸದಾಗಿ ಕಟ್ಟಿಂಗ್ ತೆಗೆದುಬಿಟ್ಟು ನಾನು ಬೇರೆ ಪಾಟಿಗೆ ಹಾಕಿಟ್ಕೊಳ್ತೀನಿ. ಇದರಲ್ಲಿ ಇನ್ನೂ ಹೂವಿದೆ ನೋಡಿ. ಇದು ಲಾಸ್ಟ್ ವಿಂಟರಲ್ಲಿ ಹೂ ಬಿಟ್ಟಿರೋದು, ಇನ್ನೂ ಕೂಡ ಹೂವಿದೆ. ಪ್ರತಿ ವರ್ಷ ನಾನು ಯಾವಾಗಲೂ ಸೆಪ್ಟೆಂಬರ್ ತಿಂಗಳಲ್ಲಿ ರಿಪೋರ್ಟಿಂಗ್ ಮಾಡ್ಕೊಳ್ತಾ ಇದ್ದೆ ಅಥವಾ ಕಟ್ಟಿಂಗ್ನ ತೆಗೆದು ಹಾಕ್ಕೊಳ್ತಾ ಇದ್ದೆ. ಈ ವರ್ಷ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ದರಿಂದ ಅಕ್ಟೋಬರ್ ತಿಂಗಳಲ್ಲಿ ನಾನು ಹೊಸ ಕಟ್ಟಿಂಗ್ನ ಹಾಕಿದ್ದೀನಿ. ಮಳೆಗಾಲದಲ್ಲಿ ಈ ಗಿಡದ ಕಂಡೀಷನ್ ನೋಡಿ ಯಾವ ರೀತಿಯಾಗಿರುತ್ತೆ ಅಂತ. ಈ ಗಿಡಕ್ಕೆ ಸ್ವಲ್ಪ ಕೂಡ ಮಳೆ ನೀರು ಬೀಳಲೇಬಾರ್ದು. ಯಾಕೆ ಅಂದರೆ ಇದು ಸಕ್ಯುಲೆಂಟ್ ರೀತಿ ಒಂದು ಡೆಸರ್ಟ್ ಪ್ಲ್ಯಾಂಟ್. ಜಾಸ್ತಿ ನೀರು ಹಾಕೋ ಹಾಗಿಲ್ಲ. ಆದರೆ ನಮಗೆ ಮಳೆ ತುಂಬ ಇದ್ದಿದ್ದರಿಂದ ಎಲ್ಲಿಟ್ಟರೂ ಮಳೆ ನೀರು ಸ್ವಲ್ಪನಾದರೂ ಈ ಗಿಡಕ್ಕೆ ಹಾರ್ತಾ ಇತ್ತು. ಹಾಗಾಗಿ ಈ ಗಿಡದ ಕಂಡೀಷನ್ ನೋಡಿ ಯಾವ ರೀತಿಯಾಗಿರುತ್ತೆ ಅಂತ. ಇದರಲ್ಲಿ ಇವಾಗ ಗಿಡ ಈ ರೀತಿ ಆಗಿದ್ರು ಕೂಡ ನೀವು ಎಷ್ಟು ಕಟ್ಟಿಂಗ್ ಬೇಕಾದರೂ ತೆಗೆದು ಹಾಕ್ಬೋದು. 2 ಇಂಚಿನ ಕಟ್ಟಿಂಗ್ ಹಾಕಿದ್ರೂ ಬರುತ್ತೆ, ಎಷ್ಟೇ ಸಣ್ಣ ಕಟ್ಟಿಂಗ್ ಹಾಕಿದ್ರೂ ಬರುತ್ತೆ. ಈ ಗಿಡದಲ್ಲಿ ವೇಸ್ಟ್ ಅನ್ನೋದೇ ಇರಲ್ಲ. ಎಲೆಯಿಂದ ಕೂಡ ಪ್ರೊಪಗೇಷನ್ ಮಾಡ್ಬೋದು. ಆದರೆ ಎಲೆಯಿಂದ ಪ್ರೊಪಗೇಷನ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಗಿಡ ಏನೋ ಬೆಳೆಯುತ್ತೆ, ಆದರೆ ಹೂ ಬರೋದಕ್ಕೆ 1 ವರ್ಷನಾದರೂ ವೆಯ್ಟ್ ಮಾಡಬೇಕು. ಎಲೆಯಿಂದ ಪ್ರೊಪಗೇಷನ್ ಮಾಡೋದು ಸ್ವಲ್ಪ ನಿಧಾನ ಆಗುತ್ತೆ. ಈ ಕೆಲಾಂಚೋ ಪ್ಲ್ಯಾಂಟಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಸ್ಟೆಮ್ಮಲ್ಲಿ ಕೂಡ ನೀರಿನಂಶ ಇರುತ್ತೆ. ಕಟ್ಟಿಂಗ್ನ ತಕ್ಷಣ ನೆಡಬೇಕಾಗೋ ಇಲ್ಲ. ನೀವು ಬೆಳಗ್ಗೆ ಕಟ್ಟಿಂಗ್ ತೆಗೆದು ಈವ್ನಿಂಗ್ ಕೂಡ ನೆಡ್ಬೋದು. ಈವ್ನಿಂಗ್ ಕಟ್ ಮಾಡಿದರೆ ನೀವು ಬೆಳಗ್ಗೆ ಕೂಡ ನೆಡ್ಬೋದು. ಮದರ್ ಪ್ಲ್ಯಾಂಟ್ ಉದ್ದ ಇದ್ದರೆ 5 ರಿಂದ 6 ಇಂಚಸ್ ಉದ್ದ ಇರೋವಂಥ ಕಟ್ಟಿಂಗ್ ತಗೊಳ್ಳಿ, ಆವಾಗ ಬೇಗ ಹೂ ಬರುತ್ತೆ. 5 ಇಂಚಿಗಿಂತ ಕಡಿಮೆ 2 ಇಂಚು 3 ಇಂಚ್ ತಗೊಂಡ್ರೆ ಸ್ವಲ್ಪ ನಿಧಾನವಾಗಿ ಹೂ ಬರುತ್ತೆ. ನೀವು ಅನ್ಕೋಬೋದು, ಇದನ್ನ ಈ ರೀತಿ ಕಟ್ಟಿಂಗ್ ತೆಗೆದೇ ಹಾಕಬೇಕಾ, ಈ ಗಿಡ ಹೇಗಿದೆ ಇದೇ ರೀತಿ ಇಟ್ಟರೆ ಈ ವರ್ಷ ಹೂ ಬರಲ್ವಾ ಅಂತ ನೀವು ಅನ್ಕೋಬೋದು. ಹೂ ಬರುತ್ತೆ, ಆದರೆ ಹೊಸ ಕಟ್ಟಿಂಗ್ ಹಾಕಿದಾಗ ಬರುತ್ತಲ್ಲ ಹೂವು, ಅಷ್ಟು ಹೂ ಬರಲ್ಲ. ಈ ರೀತಿ ಸಾಫ್ಟ್ ಸ್ಟೆಮ್ ಇರೋಂಥ ಗಿಡಗಳು, ಇಂಪೇಷನ್ಸ್ ಗಿಡಗಳು ಮತ್ತು ಈ ಕೆಲಾಂಚೋ ಗಿಡಗಳೆಲ್ಲ ಮದರ್ ಪ್ಲ್ಯಾಂಟಿಗಿಂತ ಹೊಸ ಕಟ್ಟಿಂಗ್ ಹಾಕ್ತೀವಲ್ಲ ಅದರಲ್ಲೇ ಹೂ ಜಾಸ್ತಿ ಬರೋದು, ಹೂ ಚೆನ್ನಾಗಿ ಬರೋದು. ಇಂಪೇಷನ್ಸ್ ಗಿಡಗಳಲ್ಲೂ ಅಷ್ಟೇ, ಮದರ್ ಪ್ಲ್ಯಾಂಟನ್ನು ಹಾಗೆ ಬಿಟ್ಟರೆ ಅದರಲ್ಲಿ ಹೂ ಬರುತ್ತೆ, ಆದರೆ ಜಾಸ್ತಿ ಹೂ ಬರಲ್ಲ. ಈ ಸಲ ಒಂದೊಂದು ಸಣ್ಣ ಕಟ್ಟಿಂಗ್ನು ಕೂಡ ನಾನು ವೇಸ್ಟ್ ಮಾಡಿಲ್ಲ. ತುಂಬ ಚಿಕ್ಕ ಚಿಕ್ಕ ಕಟ್ಟಿಂಗ್ ಆದರೂ ಕೂಡ ಅದನ್ನು ಎಲ್ಲ ಪಾಟ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ. 15 ಪಾಟಲ್ಲಿ ನಾನಿವಾಗ ಕೆಲಾಂಚೋ ಕಟ್ಟಿಂಗ್ಗಳನ್ನ ಹಾಕಿಟ್ಕೊಂಡಿದ್ದೀನಿ. ಇದರಲ್ಲಿ ಹೂ ಬರೋದು ಸ್ವಲ್ಪ ನಿಧಾನ ಆಗ್ಬೋದು. ಡಿಸೆಂಬರ್ ಜಾನ್ವರಿಗಂತೂ ಹೂ ಬರಲ್ಲ. ಫೆಬ್ರವರಿ ಆದಮೇಲೆ ಇದರಲ್ಲಿ ಹೂ ಬರುತ್ತೆ. ಆದರೆ ಜಾಸ್ತಿ ಗಿಡಗಳು ಇರಲಿ ಅನ್ನೋದಕ್ಕೋಸ್ಕರ ನಾನು ಸಣ್ಣ ಸಣ್ಣ ಕಟ್ಟಿಂಗ್ಗಳನ್ನ ಹಾಕಿಟ್ಕೊಂಡಿದ್ದೀನಿ. ಈ ರೀತಿ ಸಣ್ಣ ಕಟ್ಟಿಂಗ್ ಹಾಕಬೇಕಾದ್ರೆ ಯಾವಾಗಲೂ ಬರೀ ಮರಳಲ್ಲಿ ಹಾಕಿಡಬೇಕು. ಮರಳಲ್ಲಿ ಚೆನ್ನಾಗಿ ರೂಟ್ಸ್ ಬಂದಮೇಲೆ ಆಮೇಲೆ ಪಾಟ್ ಮಿಕ್ಸಿಗೆ ಚೇಂಜ್ ಮಾಡಬೇಕು. ಆದರೆ ನನಗೆ ಈ ಸಲ ಟೈಮ್ ಇರಲಿಲ್ಲ, ಹಾಗಾಗಿ ಡೈರೆಕ್ಟ್ ಪಾಟ್ ಮಿಕ್ಸಿಗೆ ಹಾಕಿದ್ದೀನಿ. ಅದರಿಂದ ಕೂಡ ಸ್ವಲ್ಪ ಈ ಗಿಡ ಬರೋದು ಲೇಟ್ ಆಗ್ಬೋದು. ಮರಳಲ್ಲಿ ಹಾಕಿಡೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ನನ್ನ ಹಳೆ ಕೆಲಾಂಚೋ ವಿಡಿಯೋದಲ್ಲಿ ನೀವು ನೋಡಬಹುದು. ಈ ಕಟ್ಟಿಂಗ್ಗಳನ್ನ ಯಾವ ರೀತಿ ಪಾಟ್ ಮಿಕ್ಸಲ್ಲಿ ಹಾಕಿದ್ದೀನಿ ಅಂತ ಅಂದರೆ, ಮರಳು 30%, ಮಣ್ಣು 30% ಮತ್ತು ಕಾಂಪೋಸ್ಟ್ 30%, 10% ಅಷ್ಟು ನೀಮ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕೆಲಾಂಚೋ ಪ್ಲ್ಯಾಂಟಿಗೆ ಮಿಲಿಬಗ್ಸ್ ಅನ್ನೋ ಬಿಳಿ ಹುಳುಗಳು ತುಂಬ ಬೇಗ ಬರುತ್ತೆ. ಹಾಗಾಗಿ ನೀಮ್ ಪೌಡರ್ನ ಹಾಕ್ಕೊಳ್ಳೇಬೇಕಾಗುತ್ತೆ. ನೀಮ್ ಪೌಡರ್ ಸಿಗದೆ ಹೋದರೆ ನೀವು ಪಾಟ್ ಮಿಕ್ಸಲ್ಲಿ ಫಂಗಿಸೈಡ್ನ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ದಿನ ಹೋದ್ಮೇಲೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕಾಗತ್ತೆ. ಈ ಗಿಡಕ್ಕೆ ಕೋಕೋಪಿಟ್ ಜಾಸ್ತಿ ಹಾಕಬಾರ್ದು, ಮರಳೇ ಜಾಸ್ತಿ ಹಾಕೋಬೋದು. ಮರಳು ಸಿಗೋದೇ ಇಲ್ಲ ಅಂತ ಅಂದರೆ ನೀವು ಮಣ್ಣನ್ನು ಬೇಕಾದರೆ ಜಾಸ್ತಿ ತೊಗೋಬೋದು. ಕೋಕೋಪಿಟ್ನ ಜಾಸ್ತಿ ಹಾಕೊಂಡ್ರೆ ಮಣ್ಣಲ್ಲಿ ಜಾಸ್ತಿ ಹೊತ್ತು ನೀರಿರುತ್ತೆ. ಹಾಗಾಗಿ ನೀವು ಆದಷ್ಟು ಕೋಕೋಪಿಟ್ನ ಕಡಿಮೆ ಮಾಡಿ ಮರಳನ್ನೇ ಜಾಸ್ತಿ ಹಾಕೋಬಹುದು. ಈ ಕಟ್ಟಿಂಗ್ಗಳನ್ನ ಹಾಕಿದ ಮೇಲೆ ಈ ಪಾಟ್ಗಳನ್ನೆಲ್ಲ ನಾನು 1 ವಾರದವರೆಗೆ ನೆರಳಲ್ಲೇ ಇಟ್ಟಿದ್ದೆ. ಆಮೇಲೆ ಇದನ್ನು ಸನ್ಲೈಟಿಗೆ ತೆಗೆದಿಟ್ಟಿದ್ದೀನಿ. ಈ ಗಿಡಕ್ಕೆ ದಿನಕ್ಕೆ 3 ರಿಂದ 4 ಗಂಟೆನಾದರೂ ಸನ್ಲೈಟ್ ಬೇಕೇ ಬೇಕು. ನೆರಳಲ್ಲಿ ಕೂಡ ಇಡ್ಬೋದು, ಆದರೆ ತುಂಬ ನೆರಳಿದ್ರೆ ಹೂ ಬರೋದು ತುಂಬ ಕಡಿಮೆ ಆಗುತ್ತೆ. ಮೀಡಿಯಮ್ ಸನ್ಲೈಟ್ ಆದರೂ ಇರಲೇಬೇಕು. ಕಟ್ಟಿಂಗ್ ಹಾಕಿ 10 ರಿಂದ 15 ದಿನಕ್ಕೆ ಇದರಲ್ಲಿ ರೂಟ್ಸ್ ಬರೋಕ್ಕೆ ಶುರುವಾಗುತ್ತೆ. ಮರಳಲ್ಲಿ ಏನಾದರೂ ಹಾಕಿದರೆ ನಾನು ಆ ರೂಟ್ಸ್ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೆ. ಇವಾಗ ಡೈರೆಕ್ಟಾಗಿ ನಾನು ಪಾಟ್ ಮಿಕ್ಸಿಗೆ ಹಾಕಿರೋದ್ರಿಂದ ಇದನ್ನು ತೆಗಿಯೋಕ್ಕಾಗಲ್ಲ. ಕಟ್ಟಿಂಗ್ ಹಾಕಿ 1 ಮಂತ್ ಆಗ್ತಾ ಬಂತು. ಎಲ್ಲ ಕಟ್ಟಿಂಗ್ಗಳಲ್ಲೂ ಎಲೆಗಳು ತುಂಬ ಚೆನ್ನಾಗಿ ಬಂದಿದೆ. ಕೆಲವು ಕಟ್ಟಿಂಗ್ಗಳಲ್ಲಿ ತುಂಬ ಚೆನ್ನಾಗಿ ಎಲೆಗಳು ಬಂದಿದೆ. ಕೆಲವು ಗಿಡಗಳಲ್ಲಿ ಮೊಗ್ಗು ಕೂಡ ಕಾಣಿಸ್ತಾ ಇದೆ ನೋಡಿ.
ಅಕ್ಟೋಬರ್ ತಿಂಗಳಲ್ಲಿ ಈ ಕಟ್ಟಿಂಗ್ಗಳನ್ನ ಹಾಕಿದ ಮೇಲೆ ಈ ಗಿಡಗಳಿಗೆ ನಾನು ಏನೂ ಹಾಕಿರಲಿಲ್ಲ, ನೀರು ಬಿಟ್ಟರೆ ಬೇರೆ ಏನೂ ಹಾಕಿರಲಿಲ್ಲ. ಇವಾಗ ಇದ್ರ ಮಣ್ಣೆಲ್ಲ ಸ್ವಲ್ಪ ಗಟ್ಟಿಯಾದಾಗಿದೆ. ಹಾಗಾಗಿ ಈ ಮಣ್ಣನ್ನೆಲ್ಲ ಸ್ವಲ್ಪ ಕುಬುಕ್ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಕಾಂಪೋಸ್ಟ್ನ ಹಾಕ್ತೀನಿ. ನಾನು ಯಾವುದೇ ಗಿಡ ನೆಡಬೇಕಾದ್ರೆ ಅಥವಾ ಕಟ್ಟಿಂಗ್ ನೆಡಬೇಕಾದ್ರೂ ಪಾಟ್ ಫುಲ್ ಮಣ್ಣನ್ನು ಹಾಕೋಕ್ಕೋಗಲ್ಲ. ಪಾಟಿಂದ 1 ಇಂಚ್ ಅಥವಾ 2 ಇಂಚ್ ಆದರೂ ಗ್ಯಾಪ್ ಬಿಟ್ಟಿರ್ತೀನಿ. ಯಾಕೆ ಅಂದರೆ ನಾವು ಆಗಾಗ ಅದಕ್ಕೆ ಕಾಂಪೋಸ್ಟ್ ಹಾಕ್ತಾ ಇರ್ಬೋದು. ಪಾಟ್ ಮೇಲ್ಗಡೆವರೆಗೆ ಮಣ್ಣನ್ನು ಹಾಕಿದರೆ ನಾವು ನೀರು ಹಾಕಿದಾಗ ಆ ಮಣ್ಣೆಲ್ಲ ಹೊರಗಡೆ ಚೆಲ್ಲುತ್ತೆ. ಹಾಗಾಗಿ ನಾನು ಎಲ್ಲ ಪಾಟ್ಗಳಲ್ಲೂ 1 ಇಂಚ್ ಆದರೂ ಗ್ಯಾಪ್ ಬಿಟ್ಟಿರ್ತೀನಿ. ಸದ್ಯಕ್ಕೆ ನಾನು ಯಾವುದೇ ರೀತಿ ಫರ್ಟಿಲೈಸರ್ ಹಾಕೋಕ್ಕೋಗಲ್ಲ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲದರಲ್ಲೂ ಸಣ್ಣದಾಗಿ ಮೊಗ್ಗುಗಳು ಬರೋಕ್ಕೆ ಶುರುವಾಗೋ ಟೈಮಲ್ಲಿ ವರ್ಮಿ ಕಾಂಪೋಸ್ಟ್ ಹಾಕ್ತೀನಿ. ಅದಾಗಿ ಸ್ವಲ್ಪ ದಿನಕ್ಕೆ ಪುನಃ ನಾನು ಸೀವೀಡ್ ಫರ್ಟಿಲೈಸರ್ನ ಹಾಕ್ತೀನಿ. ಕಾಂಪೋಸ್ಟ್ ಆಗಲಿ ಅಥವಾ ಡ್ರೈ ಇರೋವಂಥ ಯಾವುದೇ ಫರ್ಟಿಲೈಸರ್ ಹಾಕಿದರೂ ತಕ್ಷಣ ನೀರು ಹಾಕೋದನ್ನು ಮಾತ್ರ ಮರಿಬಾರ್ದು. ನಾವು ಫರ್ಟಿಲೈಸರ್ ಕೊಟ್ಟು ಹಾಗೆ ಬಿಟ್ಟಾಗ ಬೇರುಗಳಿಗೆ ತುಂಬ ಹೀಟ್ ಆಗುತ್ತೆ. ನಾವು ಫರ್ಟಿಲೈಸರ್ ಹಾಕಿದ ತಕ್ಷಣ ನೀರು ಹಾಕಿದರೆ ಆ ಫರ್ಟಿಲೈಸರ್ ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತೆ. ಈ ಗಿಡದ ರೂಟ್ಸ್ ತುಂಬ ಗಿಡ್ಡ ಇರುತ್ತೆ, ಉದ್ದ ಬೆಳೆಯಲ್ಲ. ಹಾಗಾಗಿ ಪಾಟ್ ಸೈಜ್ 5 ರಿಂದ 6 ಇಂಚಿನ ಪಾಟ್ ಸಾಕಾಗುತ್ತೆ. ಚಿಕ್ಕ ಸೈಜಿನ ಪಾಟ್ಗಳಿಲ್ಲ ಅಂತಂದರೆ ನೀವು 8 ಇಂಚಿನ ಪಾಟ್ ಸೈಜ್ವರೆಗೂ ಹಾಕ್ಬೋದು. ಕೆಲಾಂಚೋ ಗಿಡ ತುಂಬ ದೊಡ್ಡದಾಗಿದೆ, ಹಳೆ ಗಿಡ ಅದು, ಅದರಿಂದ ಕಟ್ಟಿಂಗ್ ತೆಗೆದು ಹಾಕಲ್ಲ ಅಂತಂದರೆ ಆವಾಗ ನೀವು ದೊಡ್ಡ ಪಾಟಿಗೆ ಹಾಕ್ಬೋದು. 10 ರಿಂದ 12 ಇಂಚಿನ ಪಾಟಲ್ಲಿ ಹಾಕೋಬಹುದು. ಈ ಕಟ್ಟಿಂಗ್ಗಳಲ್ಲೆಲ್ಲ ಹೂ ಬಂದಮೇಲೆ ನಾನು ಪುನಃ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಜಾನ್ವರಿಯಿಂದ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗಬಹುದು. ತುಂಬ ಚಿಕ್ಕ ಚಿಕ್ಕ ಹೂವಾಗಿರೋದ್ರಿಂದ ಒಂದು ಹೂವು 10 ರಿಂದ 12 ದಿನ ಇರುತ್ತೆ. ಒಂದೊಂದೇ ಹೂವು ಅರಳಿ ಬಾಡ್ ಹೋದಾಗೆ ಇನ್ನೊಂದು ಕಡೆಯಿಂದ ಮೊಗ್ಗಿರೋದು ಅರಳ್ತಾ ಇರುತ್ತೆ. ಹಾಗಾಗಿ ಒಂದು ಗುಚ್ಛ ಪೂರ್ತಿ ಅರಳಿದ ಮೇಲೆ 3-4 ತಿಂಗಳ ತನಕನಾದರೂ ಆ ಹೂವು ಇರುತ್ತೆ. ಈ ಕೆಲಾಂಚೋ ಪ್ಲ್ಯಾಂಟ್ನ ಮನೆಯಲ್ಲೇ ಬೆಳೆದಿರೋರು, ಹಳೆ ಗಿಡಗಳನ್ನ ಪ್ರೊಪಗೇಷನ್ ಮಾಡ್ತಾ ಇರೋರು ಅಥವಾ ಕಟ್ಟಿಂಗ್ಗಳನ್ನ ಹೊಸದಾಗಿ ಹಾಕ್ತಾ ಇರೋರಿಗೆ ಮಾತ್ರ ಈ ರೀತಿ ವಿಂಟರ್ ಸೀಸನಲ್ಲಿ ಹೂ ಬರುತ್ತೆ. ನೀವು ನರ್ಸರಿಗಳಲ್ಲಿ ಹೋದರೆ ವರ್ಷದಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಈ ಕೆಲಾಂಚೋ ಪ್ಲ್ಯಾಂಟ್ಗಳಲ್ಲಿ ಹೂವಿರುತ್ತೆ. ಯಾಕೆ ಅಂದರೆ ನರ್ಸರಿಗಳಲ್ಲಿ ಆ ಗಿಡಕ್ಕೆ ಯಾವ ರೀತಿ ಟೆಂಪ್ರೇಚರ್ ಬೇಕೋ ಅದೇ ಟೆಂಪ್ರೇಚರ್ನ ಅವರು ಕ್ರಿಯೇಟ್ ಮಾಡಿಬಿಟ್ಟು ಬೆಳೆದಿರ್ತಾರೆ. ಆ ರೀತಿ ಸೈಂಟಿಫಿಕ್ ಆಗಿ ಬೆಳೆಯುವಂಥ ದೊಡ್ಡ ದೊಡ್ಡ ನರ್ಸರಿಗಳೇ ಇರುತ್ತೆ. ಆ ನರ್ಸರಿಗಳಿಂದ ಬೇರೆ ಎಲ್ಲ ನರ್ಸರಿಗಳಿಗೂ ಗಿಡಗಳನ್ನ ಬೆಳೆದ್ಬಿಟ್ಟು ಸಪ್ಲೈ ಮಾಡ್ತಾರೆ. ಹಾಗಾಗಿ ಇವಾಗ ನಮಗೆ ಅನ್ಸೀಸನಲ್ಲಿ ಕೂಡ ಎಲ್ಲ ರೀತಿ ಗಿಡಗಳು ಸಿಗುತ್ತೆ. ಆ ಗಿಡಗಳಲ್ಲಿ ಹೂ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.